ಎದ್ದಳ ಇಲ್ಲ ನೋಡಾಕಿ. ನನಗೆ ನೋಡಿದ್ರೆ ಎದ್ದು ಕೂಡಲೇ ಚಹಾ ಬೇಕು. ಚಹಾ ಕುಡಿಲಿಲ್ಲ ಅಂದ್ರೆ ನನಗೆ ಚರ್ತೊಂಡ ಬರೋದಿಲ್ಲ. ಅಪ್ಪ ಎದ್ದಾಳ ಆದ್ರ ಅಡ್ಗೆ ಮನೆಗೆ ಬರವಳ್ಳ. ಬರೀ ಹೊರಗಲ್ ಕಸ ಅನ್ನೋದು, ಹೊರಗಲ್ದು ರಂಗೋಲಿ ಹಾಕೋದು, ಜಳಕ ಮಾಡೋದು, ಮನೆ ಸ್ವಚ್ಛ ಮಾಡೋದು ಇದ್ದ ಮಾಡಕತ್ತಾಳಕ್ಕಿ. ಈಗ ನನ್ನನ್ನು ಲಘು ಎಬ್ಸಿ ಹೇಳೋಡಪ್ಪ ಮಕ್ಕೊಂಡಕ್ಕಿನ ನಾ ಕಸ ಅನ್ಬೇಕು, ನೆಲ ಒರೆಸ್ತೀನಿ, ಎದ್ದೇಳ್ರಿ ಇವತ್ತು ಹಬ್ಬ ಅಂತ ಮಕ್ಕಳಕ್ಕೆ ಕೊಡಲಿಲ್ಲ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅತ್ತೀರ ನಿಮ್ಮ ಜಳಕ ಆತನ್ರಿ? ಈಗ ಹೋಳ್ಗೆ ಮಾಡಿ ಶೀಕರಣೆ ಮಾಡ್ಬೇಕಂತ ಮಾಡಿದ್ದೀನಿ ರೀ. ನನ್ನ ಮಕ್ಕಕ್ಕ ಚೂಸ್ತಿ ಏನ್ರಿ ಎತ್ಕೆಮ್ಮ ನೀವು? ಇಲ್ಲ ಅಣ್ಣ ಗೊತ್ತಾಗ್ಲಿಲ್ಲ ನಂಗೆ, ಸಾರಿ. ದೇವ್ರೇ ಪರಮಾತ್ಮ ಎಲ್ಲ ಒಳ್ಳೇದು ಮಾಡಪ್ಪ. ಅಲ್ಲ ಹುಡುಗಿ, ಮೊದ್ಲು ತಿನ್ನೋದಕ್ಕೆ ಉಣ್ಣೋದಕ್ಕೆ ರೆಡಿ ಮಾಡ್ಬೇಕವ, ಆಮೇಲೆ ಪೂಜೆ ಪುನಸ್ಕಾರ ಮಾಡ್ಕೊಂಡು ಕುದಿರ್ಬೇಕು. ನೀನೇನ ಏನು ಇಲ್ದ ಹಂಗೆ ಮಕ್ಳೇ ದೇವ್ರ ಪೂಜೆ ಮಾಡಿ ನೈವೇದ್ಯ ಮಾಡಕ್ಕೆ ಓಡಾಡಕತ್ತೀಯಲ್ಲ. ಮತ್ತು ನಿಮ್ಮ ಮಾವುಗ ಚಾ ಕುಡಿಲಿಲ್ಲ ಅಂದ್ರೆ ಮುಂಜಾನೆ ಸಂಡಸ್ ಬರೋದಿಲ್ಲ. ಮೊದ್ಲು ಚಾ ಕಿಡ್ ಹೋಗು. ನಾವಂತರೂ ಚಾ ಕುಡಿಯೋದಿಲ್ಲ. ನಂಗೆ ಒಂದು ಗ್ಲಾಸ್ ಹಾಲು ಹಾಕೊಂಬ. ಈಕಿಗೂ ಹಾಲಿಗೆ ಒಂದಿಷ್ಟು ಬೋರ್ಮೆಟರ ಬೂಸ್ಟರ್ ಇತ್ತಂದು ಹಾಕ್ಯಂಬ, ಇಲ್ಲ ಬಾದಾಮಿ ಪುಡಿಯರ ಇದ್ರೆ ಹಾಕು. ಆತ್ರಿ ಅತ್ತೀರ, ಒಂದೇ ನಿಮಿಷ ತಡ್ರಿ. ಹೋಗಿ ಬಾಗಿಲು ಗುದಿನ ಕಡೆ ಬೆಳೆ ಬಂದ್ಬಿಡ್ತೀನಿ. ಆತೆಲ್ಲ ಬಾಗಿಲು ಪೂಜೆನೇ ಮಾಡೀನಿ, ನೈವೇದ್ಯ ಒಂದು ಮಾಡಬೇಕು. ಆತು, ಒಂದೇ ನಿಮಿಷ ತಡ್ರಿ. ಪರಮಾತ್ಮ ಕಾಪಾಡಪ್ಪ, ಸೂರ್ಯದೇವ ಕಾಪಾಡ. ಏನವ ಮುಂಜಾನೆ ಒಂದು ಚಾನು ಬೆಟ್ಟಿ ಆಗಲ್ಲಲ್ಬಿ ಈ ಮನ್ಯಾಗ. ಇವ ಇನ್ನ ಮಕ್ಕೊಡ ನೋಡು. ಆಕಿಗ ಈಕೆ ಹೆಂಗದ ಹುಡು ಅತ್ತ, ಆಕಿ ಗಂಡನಾದ್ರೆ ಮಕ್ಕೊಡಕ್ ಬಿಡ್ತಾಳ, ನಮ್ಮನ್ನೆಲ್ಲರನ್ನೂ ನಿಂದಿಸ್ಯಾಳ. ಯವ್ವ ಎದ್ದಿರೇನು? ಹ್ಞೂನಪ್ಪ, ನೀನು ನಿಂತಿ ಮಕ್ಕಳಕ ಕೊಡ್ವಳ್ಳ. ಏನಂಗ ಪೂಜೆ ಈಕೆ ಮಾಡ್ತಾಳ, ಊರಾಗ ಯಾರ ಮಾಡ್ತಾರ ಅನ್ನಂಗ. ನಿಂದೇನು ನೀನು ಈಗಿದ್ಯಾನ? ಗಂಡನಾದ್ರ 8ಕ್ಕೆ ಎಬ್ಬಿಸ್ತಾಳ, ನಮ್ಮನ್ನಾದ್ರ 6ಕ್ಕೆ ಎಬ್ಬಿಸ್ಕೊತಾಳ. ಅಯ್ಯೋ ನಂದಾಗ್ಲೇ ಜಳಕಾಗೈತಿ, ನೀನೇ ಹಿಂಗಂತಿ ಗಾಯತ್ರಿ. ನಾನು ಲಘುನ ಇದ್ದೀನಿ. ಮುಂಜಾನೆ ಹೋಗಿ ಏನೇನ ತಗೊಂಬ ಅಂದ್ಲು, ಕಿರಾಣಿಗೆ ತಗೊಂಡು ಮತ್ತು ಹಣ್ಣು ಪಣ್ಣು ತೊಗೊಂಬಂದಿನಿ. ಆಕಿ ಇನ್ನು ಮುಂಜಾನೆ ಸಿಗ್ಲೇನ ಇನ್ನು 4 ಆಗಿತ್ತೆ ಇಲ್ಲ, ಅವಾಗ ತಗೊಡು ಎಲ್ಲ ಹೋಳ್ಗೆ ರೆಡಿ ಮಾಡ್ಯಾಳ. ಹೋಳ್ಗೆ ಬಿಸಿ ಬಿಸಿ ಮಾಡಿಕೊಡೋದು, ಆಮೇಲೆ ಶೀಕರಣೆ ಮಾಡೋದೊಂದು ಉಳ್ಸ್ಕೊಂಡಾಳ. ಈಗ ಅಲ್ಲ, ನೀನು ಊಟದ ವ್ಯವಸ್ಥೆ ಮಾಡಕತ್ತೀರಿ ಇಬ್ರು ಗಂಡ ಎಂತಿ. ಮುಂಜಾನೆ ಚಾದ ವ್ಯವಸ್ಥೆ ಆಗಿಲ್ಲ ನಮಗಿನ್ನ. ಖಾಲಿ ಕೂತೀವಿ ನಾವಿಲ್ಲಿ, ಹೊಟ್ಟೆ ಖಾಲಿ ಇಟ್ಕೊಂಡು. ಒಂದೆರಡು ಚಾರ ಬೆಟ್ಟಿ ಮಾಡ್ಸ ನಯಪ್ಪ ನೀನು ಎಂತಿಗೆ. ಇವದವಿಲ್ಲ ಮನ್ಯಾಗ ರಸ್ಕು ಪಸ್ಕು. ನಮ್ಮ ಮನೆಗೆ ಎಲ್ಲಿ ಸಣ್ಣ ಹುಡ್ರದು ಬೇರೆ ರಸ್ಕು ಪಸ್ಕು ತರಕ. ನಾವಿಬ್ರು ಕುಡಿದ್ರೆ ಚಹಾ ಕುಡಿತೀವಿ, ಇಲ್ಲ ಅಂದ್ರೆ ಇಲ್ಲ. ನಾ ಹಾಲ ತಂದಿಲ್ಲ ಕಾಣುತ್ತೆ. ಇಲ್ಲಿಲ್ಲ ಬೇಕಂದ್ಲು, ತಂದಿನ ಹಾಲದವು. ಚಹಾ ಕೆಡ್ತೀನಿ ತಡಿ. ನಾ ಚಹಾ ಕುಡಿಯಲ್ಲಪ್ಪ, ನಾ ಬಾದಾಮಿ ಹಾಲು ಕುಡಿತೀನಿ. ಅವ್ವ ಬಾದಾಮಿ ಹಾಲು ಕುಡಿತಾಳ, ಇಲ್ಲ ಬೂಸ್ಟರ ಬೋರ್ಬೇಟಾರ ಇದ್ರು ಕೊಡು. ನಾನು ಚಾವಲ್ಲಪ್ಪ. ನಾ ಚಹಾ ಕುಡಿದ್ರೆ ಇನ್ನೊಂಚೂರು ಕರ್ಗಾಗಿ ಹೋಗ್ಬಿಡ್ತೀನಿ ನಾನು. ಯಾರು ಹೇಳಿದ್ದು ಚಹಾ ಕುಡಿದ್ರೆ ಕರ್ಗಾಕರ ಅಂತೇಳಿ? ಕೆಂಪೋಗ ಲಾಲ್ ಆಗಿದಿ, ಚಹಾ ಕುಡಿದ್ರೆ ಕರ್ಗಾಕಳ ಅಂತ. ಬೇಡಪ್ಪ, ನೀನು ಗಾಯತ್ರಿ ಒಟ್ಟ ಚಹಾ ಕುಡ್ಸೋಕೋಬೇಡ. ನಾ ಹುಡ್ದಾಗಿದ್ದನ ಕುಡಿಸಿಲ್ಲ, ಅದಕ್ಕೆ ಹಾಕಿ ಚಹಾ ಕುಡಿಲಾರ್ದಕ್ಕೆ ಹಂಗೆ ಕೆಂಪೋಗ ಲಾಲ್ ಆಗಿರೋದು. ಇಲ್ಲ ಅಂದ್ರೆ ಹೆಂಗೆ ಹಾಕಿದ್ಲು, ಸುಟ್ಟು ಬದ್ನಿಕಾಯಿ ಹಾಕಿದ್ಲು, ಬೇಕಾಗಿಲ್ಲ. ಐತಿಲ್ಲ ಬಾದಾಮಿ ಪುಡಿ. ಯವ್ವ ಲಘು ಬಾರ ಯವ್ವ, ಆಮೇಲೆ ಪೂಜೆ ಪುನಸ್ಕಾರ ಮಾಡುವಂತೆ ಅಂತ. ಮೊದ್ಲು ಚಾ ಕಿಡು ನಿಮ್ಮ ಮಾವ್ಗ, ನನಗೆ ಮತ್ತೆ ಗಾಯತ್ರಿಗೆ ಹಾಲು ಕೊಡುವ. ನಿನ್ನ ಗಂಡನು ಎದ್ ನಿಂತಾನ ನೋಡತ್, ಏನು ಹಾಲು ಕೊಡ್ತೀಯ ಚಾ ಕುಡ್ತೀಯ ನೋಡು. ಅತ್ತಿಯರ ಇವತ್ತು ಪೂಜೆ ರೀ, ತಡ್ರಿ ಎಲ್ಲ ಆಗೇ ಬಿಟ್ಟೈತಿ. ನೈವೇದ್ಯ ಒಂದ ಮಾಡೋದು ಎಡೆ ಹಿಡಿದು ಬಿಟ್ಟಿನಿ ಅಂದ್ರೆ ಮುಗಿದು ಹೋತು. ಆಮೇಲೆ ಅವಲಕ್ಕಿ ಮಾಡ್ತೀನಿ ಅಂತ ಎಲ್ಲರೂ ನಾಷ್ಟ ಮಾಡಿಬಿಡೋಣ. ಹೋರಿ ನೀವು ಜಳಕ ಮಾಡಬೇರಿ, ಅಷ್ಟೊಂದು ಆಗೇ ಬಿಡುತ್ತೆ ಎಲ್ಲ. ನೀನೆಂತಕ್ಯಾ? ನಮ್ಗೆ ಆಗಲ್ಲವಾ, ನಾ ಆಮೇಲೆ ಬೇಕಾದ್ರೆ ಜಾಕ ಮಾಡ್ಕೊಂಡು ಕುಂದಿರ್ತೀನಿ. ನಂಗೆ ಮೊದ್ಲಿಗೆ ಹಾಲರ ಏನಾರು ಕೊಡು ಕುಡಿಯಕ್ಕೆ. ಆಮೇಲೆ ಒಂದೆರಡು ಬಿಸ್ಕಿಟರ ಬ್ರೆಡ್ಡರ ಇಲ್ಲ ರಸ್ಕರ ಏನಾರು ಕೊಡು. ನೀವೇನು ರಸ್ಕ್ ಅಂತೀರ ಬಟರ್ ಅಂತೀರ? ನಮ್ಮ ಕಡೆ ನಾವು ಬಟರ್ ಅಂತೀವಿ, ಅದಕ್ಕೆ ಕೇಳಿದೆ. ಹೌದನ್ರಿ? ಈಗಂಕ್ರ ಮನ್ಯಾಗ ಬ್ರೆಡ್ಡು ಬಿಸ್ಕಿಟು ಏನೂ ಇಲ್ರಿ, ತರ್ತೀವಂತ. ಇವತ್ತು ಹಾಲಂತ್ರ ಅದಾವು, ಹಾಕ್ಕೊಡ್ತೀನಿ. ಆದ್ರೆ ಮತ್ತೆಲ್ಲ ನಾನೆಲ್ಲ ಎಂಜಲ ಮುಂಜಲ ಮುಟ್ಕೊಂಡು ಕೂತ್ಕೊಳ್ರಿ ಅತ್ತಿಯರ. ನೀವೇ ಒಂಚೂರು ಹಾಲು ಕಾಯಿಸ್ಕೊಂಡು ಕುಡಿದ್ಬಿಡ್ರಿ. ನಾನು ಹೋಳ್ಗೆ ಮಾಡಕ್ಕೆ ರೆಡಿ ಮಾಡತ್ತೀನಿ. ಹೋಳ್ಗೆ ಒಂದೆರಡು ಹೋಳ್ಗೆ ನಾನು ಮಾಡಿ ಶಿಕರಣೆ ಮಾಡಿ, ಅನ್ನನೂ ಆಗಿದ್ರಿ, ಸಾರು ಮಾಡೀನಿ. ಹೋಳ್ಗೆ ಒಂದ ಬಿಸಿಯಾಗಿ ಮಾಡ್ಬೇಕೀಗ ಅಷ್ಟ ಮಾಡಿ ನೈವೇದ್ಯ ಮಾಡ್ತೀನಿ. ಬೇಕಾದ್ರೆ ಉಣ್ಣ ಮುಂದಾಗ ಮತ್ತೊಂದೆರಡು ನಿಮಗೆಲ್ಲರಿಗೂ ಮಾಡ್ತೀನಿ ಅಂತ. 1-2 ನಿಮಿಷ ಕೊಟ್ಬಿಡ್ರಿ ಅತ್ತಿಯರ, ಮಾಡಿ ಅವಲಕ್ಕಿ ಮಾಡ್ತೀನಿ. ಯಪ್ಪ ನಾನಂತೂ ಅವಲಕ್ಕಿ ತಿನ್ನಲ್ಲಪ್ಪ, ಅವಲಕ್ಕಿ ಮಾಡಕ್ ಹೋಗ್ಬೇಡ. ಆಮೇಲೆ ಹೋಳಿಗೆ ಶೀಕರಣೆ ಮಧ್ಯಾಹ್ನಕ್ಕಲ್ಲ, ಅದನ್ನ ಯಾಕೆ ಈಗ ಫಸ್ಟ್ ಮಾಡ್ತೀರತ್ಕೆಮ್ಮ ನೀವು? ನಮಗೆಲ್ಲ ಇವೆಲ್ಲ ಬಗೆಹರಲ್ಲ ಬಿಡ್ರಿ. ಮುಂಜಾನೆ ಚಂದಾಗ ಅವಲಕ್ಕಿ, ಉಪ್ಪಿಟ್ಟು, ಇಡ್ಲಿ, ಪಡ್ಡು. ಅವಲಕ್ಕಿ ಉಪ್ಪಿಟ್ಟು ಸ್ವಲ್ಪ ಕಮ್ಮಿ ಮಾಡ್ರಿ, ಯಾವಾಗೋ ಒಂದ್ಸರಿ ವಾರದಾಗ. ಆದ್ರೆ ನಮಗಂಕರು ಪಡ್ಡು, ದೋಸೆ, ಇಡ್ಲಿ, ವಡಿ, ಪುರೆವು ದಿನಾ ಬೇಕು ನೋಡ್ರಿ. ಆಮೇಲೆ ಬೇಕಾದ್ರೆ ನೀವು ಊಟದ ಯೋಚನೆ ಮಾಡ್ರಿ. 8 ನಾಷ್ಟ ಬಂದ್ಬಿಡ್ಬೇಕ್ರಿ, ಅಂದ್ರ ನಮಗೂ ಒಂಚೂರು ಶಕ್ತಿ ಬರುತ್ತ್ರಿ. ಶಕ್ತಿ ಏನ್ ಮಾಡಕ್ ಬರ್ತವ ನಿನ್ ಶಕ್ತಿ? ಓಡಾಡಕ್ರ ಬೇಕಲ್ಲಣ್ಣ.
ಆಯ್ತು ಬಿಡ್ರಿ, ಎದಕ್ಕೆ ಹಬ್ಬದ ದಿನ ಪೇಚಾಡ್ತೀರಿ? ಈಗೇನು ಹಾಲು ಕಾಯ್ಕೆ ಇಡ್ಬೇಕಲ್ಲ, ಹಾಲು ಕಾಯ್ಕೆ ಇಟ್ಟಿರ್ತೀನಿ, ನೀವು ಬಂದು ಹಾಕ್ಕೊಳ್ರಿ. ಗಾಯತ್ರಿ ಬಾ, ಚಾಕು ಇಡ್ತೀನಿ, ಮಾವರ್ಗೆ ಸೋಸ್ಕೊಡು, ನೀನು ಅತ್ತೇರು ಹಾಲು ಹಾಕೋರಿ ರೀ. ಮತ್ತು ಈಗ ಹೆಂಗೂ ಅವ್ರಿಗೆ ಚಾಕು ಇಡ್ತೀನಲ್ಲ, ನಿಮಗೂ ಇಟ್ಬಿಡ್ಲಾ, ಕೊಡ್ತೀರಾ? ಮಾತಾದವಯ್ಯವ ಚಾಕಿಡ್ತೀನಿ ಅಂತಂದು 2 ತಾಸು ಮಾತಾದು ನೋಡವಯ್ಯವ. ನಾನು ಇಲ್ಲೇ ಕುಂತೀನಿ, ಸಂಡಸ್ ಹೋಗ್ಬೇಕಯ್ಯವ. ನಾನು ಸಂಡಸ್ ಬರೋಲ್ಲ ನನಗೆ. ಅದ್ರಾಗ ಜಾಗ ಒಂದು ಬದ್ಲಿ ಆಗೈತಿ, ಊಟದ ಟೈಮ್ ಒಂದು ಬದ್ಲಿ ಆಗೈತಿ. ನನಗೆ ನೋಡಿ ಸಂಡಸ್ ಬರುವಲ್ದು. ನೀವು ನೋಡಿದ್ರ ಇಡ್ತೀನಿ ಚಾಕ ಅನ್ನೋದ ಆತಿಕ್ಕಿದು. ಅಯ್ಯೋ, ಏನು ಅತ್ತಿಗೆಮ್ಮ ನೀವು ಒಂದು ಹಾಲು ಹಾಕ್ಕೊಡ್ರಿ ಅಂದ್ರೆ ಎಲ್ಲದಕ್ಕೂ ನನ್ನ ಕರಿತೀರಿ. ನೀವೇನು ನನ್ನ ನೆಗಡಿ ಮಾಡಿರ ಏನು ನಾದ್ನಿ ಮಾಡಿರ ಅಂತ ಗೊತ್ತಾಗೋದಾಗಿತ್ತು ನಂಗೆ. ಎಲ್ಲದಕ್ಕೂ ಸರಕ್ನಿಗೆ ನೆಗಡಿ ಮಾಡ್ದಂಗೆ ನನ್ನನ್ನು ಸರಗೊಟ್ಟು ಕೊಡ್ತೀರಲ್ಲ. ಗಾಯತ್ರಿ, ಬಾಯಿಗೆ ಬಂದಂಗೆ ಮಾತಾಡಿದೆ ಅಂದ್ರೆ ಬಗ್ಗಿನ ಹರಂಗಿಲ್ಲ ನೋಡು. ನಿನಗೆ ಹೇಳಿನಿಲ್ಲ ಚಂದಾಗಿ ಮನೆಗಿರ್ಬೇಕಂದ್ರೆ ಬಾಯಿಗೆ ಹಲ್ಲಿಟ್ಕೊಂಡಿರೋ ಅಂತ ಹೇಳಿ. ಮತ್ತೇನಿದೆ ಉಲ್ಟಾ ಸೀದಾ? ನಾ ಇರೋದನ್ನ ಹೇಳಿದ್ನಣ್ಣ. ಇಷ್ಟು ದಿನ ಮತ್ತು ಅಲ್ಲೆಲ್ಲ ಇರ್ತಿತ್ತು, ನಾವು ಕ್ಯೂನಿಗೆ ನಿಲ್ತಿದ್ವಿ, ಹಾಕ್ಬಿಡ್ತಿದ್ರು ನಮ್ಮ ಆಶ್ರಮದಾಗೆಲ್ಲ. ನಾವೇನು ಅಲ್ಲೇನು ಕೆಲಸ ಮಾಡೋಕೆ ಹೋಗ್ತಿದ್ವೇನು? ಏನು ಕೆಲಸ ಮಾಡ್ತಿರ್ಲಿಲ್ಲ. ಕೆಲಸ ಮಾಡೋಕೆ ಬೇರೆ ಜನ ಇದ್ರು. ಅದಕ್ಕೆಲ್ಲ ನೀನೇ ಕಾಣಲ್ಲ. ಕೆಲಸ ಎಲ್ಲ ಮಾಡ್ಲಾರ್ದಂಗೆ ನಮ್ಮನ್ನ ಮೈಗಳ್ರು ಮಾಡಿದ್ದು ನಾನೇನು ಮಾಡ್ಲದಕ್ಕೆ? ಹೋಗ್ಲಿ ಬಿಡ್ರಿ, ನಾ ಮಾಡ್ತೀನಿ ಅನ್ನಲ್ಲ. ನೋಡು, ನಾನು ಪೂಜೆ ಆದಮೇಲೆ ಚಾ ಕುಡಿತೀನಿ. ಅವ್ವ ಅಪ್ಪ, ಈಗ ನಿಮಗಂಕರು ವಯಸ್ಸಾಗೈತಿ, ಟೈಮ್ ಟು ಟೈಮ್ ನಿಮಗೆ ಊಟ ಬರಬೇಕು, ಒಪ್ಕೋತೀನಿ. ಈಗ ನಿನಗೆ ಚಾ, ನಿನಗೆ ಹಾಲು ನಾನೆಲ್ಲ ಕಾಸ್ಕೊಂಬಂದು ಚಾ ಮಾಡ್ಕೊಂಬಂದು ಕೊಡ್ತೀನಿ. ನಾಳೆಯಿಂದ ಗಾಯತ್ರಿಗೆ ಹೇಳ್ರಿ, ಚಾ ಅದೇನ ಇದ್ರು ಗಾಯತ್ರಿ ನೀನೇನು ಡಿಮ್ಯಾಂಡ್ ಮಾಡ್ತೀನಿ ನೋಡು, ಪುರಿಯ ಬೇಕು, ಅವಲಕ್ಕಿ ಬೇಕು, ಪಡ್ಡು ಬೇಕು, ಅವೆಲ್ಲ ನೀನು ನಿಮ್ಮ ಅತ್ತಿಗೆ ಅಮ್ಮಗೆ ಹೆಲ್ಪ್ ಮಾಡಿದ್ರೆ ಮಾತ್ರ ಬರ್ತಾವೆ. ಯಾಕಂದ್ರೆ ಆಕಿ ಬಸ್ರದಾಳ. ಬಸ್ರಿ ಹೆಂಗಸರು ಎಷ್ಟು ನಾಜೂಕಾಗಿರ್ಬೇಕು ಅಷ್ಟು ಇರಬೇಕು. ನೀನು ಚಾಕ್ರಿ ಮಾಡೋಕ್ಕಿಲ್ಲ, ನಿನಗಾಗಲ್ಲ ಅಂದ್ರೆ ಹೇಳು, ವಾಪಸ್ ಹೊಡೋ ಆಶ್ರಮಕ್ಕೆ ಬಿಡ್ತೀನಿ. ಏನೀಗ ನೀವು ಮುಂಜಾನೆದ್ದು ನೀವು ಮಾಡ್ಕೊತೀರಾ ಏನು ಆಶ್ರಮಕ್ಕೆ ಬಿಡ್ಬೇಕಾ? ಪಾಪಕ್ಕೆ ಇವತ್ತು ಬಸವ ಜಯಂತಿ ಹಬ್ಬ ಅಂತ ಹೇಳಿ ಬೆಳಗ್ಗೆಯಿಂದ ಎದ್ದು ಎಷ್ಟಕ್ಕೊಂದು ಕೆಲಸ ಮಾಡಕತ್ತಾಳ. ನೀವಾಕಿ ಒಂದು ಆಮ್ಯಾಗ ಒಂದು ನೀನು ಅವ ಸೇರಿ ಆರ್ಡ್ರ್ ಮಾಡೋದ್ರಾಗ ಆಗೋದಲ್ಲ. ಯವ್ವ ಹೋಗಿ ಜಾಕ ಮಾಡು. ಏನಾಗುತ್ತೆ, 2 ಸರಿಗೆ ಮೈ ತಕೊಂಬಂದು ಚಾ ಕುಡಿದ್ರೆ ಯಾರ ಬೇಡ ಅಂತಾರನ? ನೀನ ಯಜಮಾನ್ಗಳ ಕುತ್ಕೊಂಡು ಹಿಂಗತ್ತ ಮೈಗಳತನ ಮಾಡ್ತೀಯಲ್ಲ, ಹೌದಂತಾರ ನಿನಗೆ? ನಿನ್ನ ನೋಡಿ ಆಕೆ ಕಲಿಬೇಕು, ಅಕ್ಕಿನ ನೋಡಿ ನೀ ಕಲಿಯೋದಲ್ಲ. ನಂಗೆ ಆಗೋಲ್ಲೋಡಪ್ಪ, ನಂಗೆ ಆಗೋಲ್ಲ. ನಾವೆಲ್ಲೂ ಯಾವ ಆಶ್ರಮಕ್ಕೆ ಹೋಗಲ್ಲ, ಏನಿಲ್ಲ. ನೀನಾದ್ರೆ ಆರಾಮ್ ಹೆಂಡತಿ ಬಾಜುಕ್ ಮಕ್ಕೊಂಡು ಆರಾಮ್ ನಿದ್ದೆ ಮಾಡ್ಬೋದು. ಮೆತ್ತ ಹಾಸಿಗೆ ಮ್ಯಾಗ ಮಾವ ಎಲ್ಲಾನು ನೀಟಾಗ ಮಾಡಿ ಜೋಡಿಸ್ಕೊಟ್ಟ ನಿನಗ. ಮಾವು ಕೊಟ್ಟಿದ್ದ ಮನೆಗೆ ಇರ್ತಿದ್ದೀನಿ, ನೀನೇನು ಆರಾಮು? ನಾವು ಆಶ್ರಮದಾಗ ಇರ್ಬೇಕನ? ಅಯ್ಯ ಹೋಗ, ಊರ್ ಭಾಡೆನ ವೈದ್ ನನಗೇನೈತೆ ಹರ್ಕತ್. ನಾನಂತ್ರ ಎಲ್ಲಿ ಹೋಗೋದಿಲ್ಲ. ಹೋಗು, ನೀ ತಂದು ಕೊಡ್ತೀನಿ ಅಂದಲ್ಲ, ಇಟ್ಟಿರ್ತಾಳ ಚಾ ತಗೊಂಬ ನಮ್ಗೆಲ್ರಿಗೂ ಅಂತಾರಲ್ಲ. ಆಮೇಲೆ ನಾನು ನೋಡಿ ಜಾಕ ಮಾಡೋದು ನನ್ನ ಕೈಲಾಗೋದಿಲ್ಲ. ಜಾಕ ಮಾಡ್ಬೇಕಂತ ಜಾಕ ಮುಂಜಾನೆ ಧ್ಯಾನ ಜಾಕ ಮಾಡ್ತಾನೆ. ಮೊದಲು ಹೊಟ್ಟಿಗೆ ಏನ್ರ ಹಾಕ್ಯಾರ ಬಿಟ್ಟಾನ ಜಾಕ ಮಾಡ್ತಾನ ಜಾಕ ಸೂರ. ಏನೀತ ಬದಲಾಗ್ಬಿಟ್ಟಾನೀಗ. ನಾನು ನೋಡ್ತಿದ್ದಲ್ಲ, ಮುಂಜಾನೆ ಅದು ಎಬ್ಬಿಸ್ಬೇಕು ಒಂದು 4 ಸರಿ, ಏಳು ಅಂತಂದು ಅವಾಗ ಎದ್ದೇಳ್ತಿದ್ದ. ಈಗೇನ ಬಂದ ಮ್ಯಾಗ ಆಕಿ ಮುಂದೆ ನಾಟಕ ಮಾಡ್ತಾನೆ. ಥೂ, ನಿಮಗೇನಾರು ಹೇಳೋಕ್ಕಾಗತ್ತಾ? ಅದು ಸಾಧ್ಯನೇ ಇಲ್ಲ. ಮಧ್ಯಾಹ್ನ ಊಟದ ಸಮಯಕ್ಕೆ ಘಮ್ಮನತ್ ನೋಡು ಜ್ಯೋತಿ, ಘಮ ಅನ್ನತ್ತ ಹೋಳಿಗೆ ವಾಸನಿ. ಬಿಸಿ ತಗೊಂಬಾ. ಎಣ್ಣ ನಾನು ಮ್ಯಾಲ ಕೂಡ್ತೀನಿ ಬಿಡಾಯಪ್ಪ. ಏನು ಕೆಳಗೆ ಕುಂದ್ರಿಸಿ ನನ್ನ ಜೀವ ತಿಂತಿದೆ. ಅವ್ರಿಗಂಕರು ಕಾಲು ಕೆಳಗೆ ಕುಂದ್ರಕ್ ಬರಲ್ಲ. ನೀನು ಒಂಚೂರ ದಣಕಲಿ ಅಂತ ಕುಂದ್ರಿಸಿನಿ. ಏನು ನಂಗ ಸ್ವಲ್ಪ ಹಾಕವ, ಭಾಳ ಶೀಕರಣೆ ಬೇಡ, ಶುಗರ್ ಐತಿ. ಹ್ಞೂ ರೀ ಮಾವರ, ನಂಗೆ ಗೊತ್ತೈತ್ರಿ. ಅದಕ್ಕೆ ಸಕ್ರೆ ಏನು ಹಾಕ್ಲಾರ್ದಂಗೆ ಬರೀ ಸ್ವಲ್ಪ ಹಣ್ಣಿನ ರಸ ಹಾಕಿರೋದು ನಿಮಗಷ್ಟೇ ಕೊಡ್ತೀನಿ ರೀ. ಸ್ವಲ್ಪ ಹೋಳ್ಗಿನೂ ಅಷ್ಟೇ ರೀ. ಇವ್ರು ಹೇಳ್ಯಾರ್ರಿ ಅರ್ಧ ಕೊಡು ಅಂತಂದು, ನಿಮಗೂ ಅತ್ತಿಯರ್ಗೂ ಅರ್ಧ ಹೋಳ್ಗಿನ ಕೊಡ್ತೀನಿ ರೀ. ನನಗೇನಿಲ್ಲ, ನಾನು ಆರಾಮದೀನಿ. ನನಗೆ ಎಷ್ಟು ಬೇಕಷ್ಟು ಆರಾಮಾಗಿ ತಿಂತೀನಿ ನಾನು. ಅಲ್ಲಿ ಆ ಆಶ್ರಮದಾಗ ಎಲ್ಲಿ ಹೋಳಿಗೆ ಮಾಡ್ಬೇಕು, ಅವ್ರು ಯಾರು ಬಂದು ಏನರ ಅದು ಒಂದು ರೌಂಡನ್ನು ಒಂದು ಸ್ವೀಟ್ ಕೊಟ್ಟು ಹೋಗೋರು. ಸ್ವೀಟ್ ಅಂದ್ರೆ ಒಂದು ಪಾಯಸ ಅಲ್ಲ, ಒಂದು ಹೋಳಿಗೆ ಅಲ್ಲ, ಮತ್ತೊಂದಲ್ಲ. ಇಲ್ಲವ ಯವ್ವ, ನನಗೆ ಚಂದಾಗ ಒಂದು ಬಟ್ಲದಾಗ ತುಪ್ಪ ಕೊಡು, ಒಂದು ಬಟ್ಲದಾಗ ಚಂದಾಗ ಸಕ್ಕರೆ ಹಾಕಿರೋ ಶೀಕರಣಿ ಕೊಡು. ಬೆಲ್ಲ ಹಾಕಿ ಸಕ್ಕರೆ ಹಾಕಿಯ 2 ಹಾಕಿದ್ರು ಚಲೋನ ಆಗುತ್ತಾ, ಆದಷ್ಟು ಬೆಲ್ಲನ ಹಾಕ್ಬೇಕು. ಅತ್ತಿಯರ ಇವ್ರು ಹೇಳಿದ್ರು ನಿಮಗೆ ಶುಗರ್ ಐತಿ, ಡಾಕ್ಟ್ರು ಮಾವನೆಣ್ಣೆ ತಿನ್ಬೇಡಂತಾರ ಅಂತ ಹೇಳಿ. ಅಂಥದ್ರಾಗ ನೀವು ಯವ್ವ ಬೆಳಗ್ಗೆ ಒಂದು ಸಂಜೆ ಮುಂದೆ ಒಂದು ಇನ್ಸುಲಿನ್ ತೋತೀನಿ. ಇನ್ನೇನಕ್ಕೆ ಮತ್ತೆ ಎಲ್ಲ ಮೈಕೈ ಎಲ್ಲ ಚುಚ್ಕೊಂಡು ತೂತು ಬಿದ್ದೋಗ್ಯವು ಅಂತಂದ್ರೆ ನಿಂದು ಬಾರಿ. ಇನ್ಸುಲಿನ್ ತಗೋತೀರಾ? ಮತ್ತು ಅಷ್ಟಕ್ಕೊಂದು ಜಾಸ್ತಿ ಐತಿ ಶುಗರ್, ಆದರೂ ಹೋಳಿಗೆ ತಿಂತೀರಾ? ನಾನು ಹಬ್ಬ ಅಂತ ನೇಮಕ್ಕೆ ಮಾಡೀನಿ, ಅರ್ಧ ತಿನ್ರಿ ಅತ್ತೀರ. ನನಗೆ ಅರ್ಧನ ಕೂಡ ಯವ್ವ, ಅದನ್ನ ಲಘು ಕೊಡು. ಮುಂಜಾನಿಂದನೂ ಹೀಗ ಮಾಡ್ತೀಯಲ್ಲ ಯವ್ವ, ಏನಿದು ಗೂಳು, ನನಗೆ ಅರ್ಧನ ಕೊಡು. ಅರ್ಥ ತಡಿಯಪ್ಪ. ಸಾಕಲ್ರಿ ಮಾವರ. ಅತ್ತಿಯರ್ ಹಂಗಂತಾರಲ್ಲ, ಏನು ಮಾಡಲಿ? ಅವನೇನು ಕೇತಿಯವ್ವ, ತೊಂಬೋಗು.
ನನಗೂ ನನ್ನ ಮಗಳಿಗೂ ಏಟತ್ ಮಾಡ್ತಿದ್ದಿ ಅಯ್ಯ ಬಾರಿ ಬಿಡು ಉಣ್ಣಕ್ಕೂ ಲೇಟು ತಿನ್ನೋದು ಲೇಟು ಎಲ್ಲಾನು ಲೇಟ್ ಮುಂಜಾನೆ ನಾಷ್ಟ ಲೇಟು ಈಗ ಉಣ್ಣಕ್ಕೂ ಬಡ ಸರ ಕೊಡುವಲ್ಲಿ ಏನು 108 ಕಂಡೀಷನ್ ಅದ್ ಬಿಡು ಅಲ್ಲೇ ಬೇಸಿದ್ ಬಿಡು ನಮಗ ಇವ ಅಲ್ಲೂ ಹೇಳಿ ಬಂದಿದ್ದ ಅಲ್ಲೂ ಹಾಗ ಜೀವ ತಿನ್ನರು ಸಕ್ರಿಲ್ಲ ಚಾ ಕೊಡೋದು ಸಕ್ರಿಲ್ಲ ಕಾಪಿ ಸಕ್ರಿಲ್ಲ ಜ್ಯೂಸು ಎಲ್ಲಾನು ಸಪ್ಪು ಜೀವನದಾಗನ ಸಕ್ರಿ ಇಲ್ಲ ಅಂದ್ರಾಗ ಏನ್ ಮಾಡ್ಬೇಕು ಈಗ ಹೆಂಗ್ ಕೊಡ್ತಿಲ್ಲವ ನೀನು ಇಲ್ಲ ನಂಗೆ ಊಟನ ಬೇಡ ನಿನ್ನೊಬ್ಬಕ್ಕೆ ಉಂಡ್ಬಿಡು ಮಸ್ತ್ ಆಗೈತೆ ನೋಡು ಹಾಲು ತುಂಬ ಹಾಲು ಒಂದು ಬಟ್ಲದಾಗ ತುಪ್ಪ ಇದ್ರ ಹಾಕೇನು ಇಷ್ಟಕ್ಕೊಂದು ಈಗ ನೋಡು ಎದ್ಗೇನು ತಿನ್ನಕ ರುಚಿ ಬಂತು ನೋಡು ಆಹಾ ಒಂದು ಬಟ್ಲು ತುಂಬ ತುಪ್ಪ ಒಂದು ಬಟ್ಲು ತುಂಬ ಶಿಗಣಿ ಹಾಲು ಒಂದು ಇಟ್ಬಿಡ ಮಸ್ತ್ ಆಗತ್ತ ಯವ್ವ ತುಪ್ಪ ಹಾಲು ಹೆಂಗೆ ಏಕ್ ಮಾಡ್ಕೊಂತಿದ್ದೀವಿ ನೀನು ತುಪ್ಪದಾಗ ಹೆಚ್ಕೊಂಡು ತಿನ್ನು ತುಪ್ಪನೂ ಒಂದು ಬಟ್ಲ ಇಸ್ಕೊಂಡಿದ್ದಿ ಶಿಕಂಡಿನೂ ಇಸ್ಕೊಂಡಿ ಮತ್ತೀಗ ಹಾಲ ಲೋ ನಿಂಗ ತಿನ್ನೋ ಗೊತ್ತಿಲ್ಲ ಏನು ತುಪ್ಪದಾಗ ಇದ್ಕೊಂಡು ಶಿಕಣ್ಣಗೆ ಇದ್ಕೊಂಡು ಮ್ಯಾಗ ಒಂದಿವ್ಸ ಹಾಲು ಹಾಕ್ಕೊಂಡು ತಿಂತಿದ್ರ ಅಯ್ಯೋ ಸ್ವರ್ಗಕ್ಕೆ ಕಿಚ್ಚಚ್ಚಂದ ಸರ್ವಜ್ಞ ನಿಂಗೆ ಗೊತ್ತು ಹೋಳಿಗೆ ತಿನ್ನೋ ಗೊತ್ತಿಲ್ಲ ಮತ್ತೊಂದಿಲ್ಲ ಹಂಗ ಒಂದಿಟ್ಟು ಹೋಳಿಗೆ ಸಾರು ತೊಂಬ ಅದನ್ನ ಒಂದು ಬಟ್ಲಿಗೆ ಹಾಕ್ಕೊಂಡು ಸಾರ್ನಾಗೂ ಒಂದು ಹೋಳಿಗೆ ಎದ್ಕೊಂಡು ಅದು ಸಾರಿಗೆ ಒಂದು ತುಪ್ಪ ಹಾಕ್ಕೊಂಡು ಕಲಿಸಿ ಹೊಡಿತಿದ್ರಿ ಎಣ್ಣೆಳ್ಳಿ ಸ್ವರ್ಗ ಆತ್ರಿ ಅತ್ತೆ ತೊಗೊಂಬರ್ತೀನಿ ರೀ ಮತ್ತೇನಾರ ಐತನ್ರಿ ಉಪ್ಪಿನಕಾಯಿ ಎಲ್ಲ ಅದ್ರಾಗ ಹಚ್ಚೀನಿ ಅಲ್ಲ ಇದ್ರಾಗ ಏನಿದೆ ಅನ್ನ ಇಟ್ಟಿಯಲ್ಲ ಯಾಕ ಯಾರ ಮೊದ್ಲು ಹೋಳಿಗೆ ಉಣ್ಣಂದಾಗ ಅನ್ನ ಕೆಡ್ತಾರ ಅನ್ನ ಹಾಕ್ತಾರನ ಮೊದ್ಲು ಹೋಳಿಗೆ ತಿನ್ಬೇಕು ಆಮೇಲೆ ಅನ್ನ ತಿನ್ಬೇಕು ಇಲ್ರಿ ಅತ್ತಿಯರ ಅದು ಎಡಿ ಹಿಡಿದಿದ್ನಲ್ರಿ ಮತ್ತು ಮಂದಿಯವ್ರಿಗೊಂದು ಜಗಳಿಗೊಂದು ಹೊಸಲಿಗೊಂದು ಆಮೇಲೆ ಮತ್ತು ನಮ್ಮ ಈಗ ಗ್ರಾಮ ದೇವತೆ ಅದಾಳಲ್ರಿ ನಮ್ಮ ಮನೆ ಹತ್ರ ತಾಯಿಗೊಂದು ಒಟ್ಟು 4 ಆಮೇಲೆ ಮತ್ತು ನಾವು ಈಗ ಬಸವಣ್ಣನ ಪೂಜೆ ಮಾಡೋದ್ರಿಂದ ಬಸವಣ್ಣಗೊಂದು 5 ಹಿಡಿದಿದ್ದೆ ಮತ್ತು ಅವನ್ನೆಲ್ಲ ಎಡಿ ಹಿಡಿದಿದ್ದ ಅನ್ನಗಿನ್ನ ಏನು ಕೆಡ್ಸೋಕ್ಕಾಗತ್ತನ್ರಿ ಅದಕ್ಕೆ ಎಲ್ಲ 5 ಮಂದಿಗೂ ಒಂದೊಂದು ತಟ್ಟಿ ಅದ ಎಡಿ ತಾಟ್ನಾಗ ಹಚ್ಕೊಟ್ಟಿನಿ ರೀ ಮತ್ತು ನಮ್ಮ ಮನೆ ಅಂಕರು ಹಂಗೆ ಮಾಡ್ತಿದ್ರು ನಮ್ಮ ಚಿಕ್ಕಮ್ಮ ಆತು ನಮ್ಮ ಅಪ್ಪಾಜಿ ಆತು ಹಂಗೆ ನಾವು ಏನು ಮಾಡಿದ್ರು ಹಂಗೆ ರೀ ಒಬ್ಬೊಬ್ರು ಒಂದೊಂದು ಎಡಿ ತಾಟ್ದಾಗ ಕೂತ್ಬಿಡ್ತಿದ್ವಿ ಮತ್ತೇನ್ರ ಬೇಕಂದ್ರೆ ಬಡಿಸ್ಕೊತೀವಿ ಆಮೇಲೆ ಬೇಕಾಗ್ತೀನಿ ಏನಾಯ್ತು ಅದೇನು ಇಸ ಅಲ್ಲ ಮದ್ದಲ್ಲ ನೀವ್ಯಾಕೆ ಹಂಗೆ ಮಾಡ್ತೀರಿ ಏನು ಎಲ್ಲ ಮಿಕ್ಸ್ ಆಗಂತರೂ ಆಗೋದಲ್ಲ ಹೋಳಿಗೆಗೆ ಅನ್ನ ಬಾರಿ ಬಿಡ್ರಿ